ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಹಿಮಾ, ಬಿಸಿ ಬಿಸಿ ಕಾಫಿ. ನಿಮ್ಮ ಮಾವನವ್ರ ನೆನಪಲ್ಲಿ ನಿನಗೆ ಕಾಫಿ ಕೊಡ್ತಾ ಇದ್ದೀನಿ, ತಗೋ. ಅಮ್ಮ, ಅರೆ ಅಪ್ಪಿ, ಇದೇನ್ ಚಿನ್ನ, ಫೋನ್ ಮಾಡಿಲ್ಲ ಏನಿಲ್ಲ, ಹಾಗೆ ಬಂದ್ಬಿಟ್ಟಿದಿ. ಚೆನ್ನಾಗಿದ್ಯಾ? ನೀವು ಕುತ್ಕೋ ಕುತ್ಕೋ. ಯಾಕಿಷ್ಟು ಟೆನ್ಷನ್ ಅಲ್ಲಿದ್ಯಾ? ಏನೂ ಇಲ್ಲಮ್ಮ. ಅಪ್ಪಿ, ನೀನೇನು ಹೇಳ್ದೆ ಹೋದ್ರೆ ನನ್ಗೆ ಹೆಂಗೆ ಅರ್ಥ ಆಗತ್ತೆ? ಏನಕ್ಕಿಷ್ಟು ಟೆನ್ಷನ್ ಅಲ್ಲಿದ್ಯಾ ಹೇಳು. ಅಮ್ಮ, ಅದು ಅಕ್ಕ ಪಾಪುನ ಕರ್ಕೊಂಡು ಭಾವನ ಡ್ರಾಪ್ ಮಾಡೋದಕ್ಕೆ ಏರ್ಪೋರ್ಟಿಗೆ ಹೋದ್ಲು. ಜೊತೆಗೆ ಪಾರ್ಥ ಅವರು ಹೋಗಿದ್ದಾರೆ. ಆದ್ರೆ ಇವಾಗ ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ. ಪಾರ್ಥ ಅವ್ರ ಫೋನ್ ನಾಟ್ ರೀಚಬಲ್ ಬರ್ತಿದೆ. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಮ್ಮ. ಎಲ್ಲಿ ಏನಾಗುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಅಷ್ಟೇ ತಾನೇ, ಅವ್ರು ಬ್ಯುಸಿ ಇರಬೇಕು, ಇಲ್ಲಾದ್ರೆ ಸಿಗ್ನಲ್ ಪ್ರಾಬ್ಲಮ್ ಇರ್ಬೋದು. ಇನ್ನೊಂದ್ಸಲಿ ಫೋನ್ ಮಾಡಿ ನೋಡಿ, ಇವಾಗ ತೆಗಿಬೋದು. ಸರಿ, ನಾಟ್ ರೀಚಬಲ್ ಬರ್ತಿದೆ ಅಮ್ಮ ಪಾರ್ಥ ಅವ್ರ ಫೋನ್. ಸರಿ, ಅಕ್ಕಂಗ್ ಮಾಡು. ಸರಿ. ಅಮ್ಮ, ಫೋನ್ ಎತ್ತುತ್ತಿಲ್ಲ ಅಮ್ಮ. ಅಕ್ಕ ಏನು ಆಗಿರಲ್ಲ ಕಂದ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ಯಾ? ಇಲ್ಲ ಅಮ್ಮ, ಆ ಮನೇಲಿ ದಿನೇ ದಿನೇ ಏನಾದ್ರೂ ಪ್ರಾಬ್ಲಮ್ ಆಗ್ತಾನೆ ಇದೆ. ಅದಕ್ಕೆ ನನಗೆ ಟೆನ್ಷನ್ ಆಗ್ತಿರೋದು, ಎಲ್ಲಿ ಏನಾಗ್ಬಿಡತ್ತೋ ಅಂತ. ದೇವ್ರೆ, ಏನು ಆಗದೆ ಹೋದ್ರೆ ಅಷ್ಟೇ ಸಾಕಪ್ಪ. ಕಂದ, ಆ ಥರದ್ದು ಏನೂ ಆಗಿರಲ್ಲ. ಇನ್ನೂ ನಿನ್ನ ಮನ್ಸಿಗೆ ಸಮಾಧಾನ ಇಲ್ಲ ಅಂದರೆ ಬೇಕಾದ್ರೆ ನಮ್ಮ ಶಾಸ್ತ್ರಿಗಳ ಹತ್ರ ಹೋಗೋಣ, ಮನೆಯವ್ರ ಬಗ್ಗೆ ಮನೆ ಬಗ್ಗೆ ಕೇಳೋಣ, ತಿಳ್ಕೊಂಡ್ರಾಯ್ತು. ಟೆನ್ಷನ್ ತಗೊಂಡ್ರೆ ಹೆಂಗೆ? ಸರಿ ಕಂದ, ನೀನು ತುಂಬ ಟೆನ್ಷನ್ ತಗೋಬೇಡ. ಒಳ್ಳೆ ಕಾಫಿ ಮಾಡ್ಕೊಂಬರ್ತೀನಿ, ಕುಡಿಯೋ. Apeksha, don't worry. Let's wait for some time. ಸೃಜನರೇ, ಅದಕ್ಕೆ ಕಾಡಲ್ಲೂ ಇಲ್ಲ, ಏನಾಗಿದೆಯೋ ಅನ್ನೋ ಒಂದು ಗೊತ್ತಾಗ್ತಿಲ್ಲ ನನಗೆ. ನೀವೇನು ವರಿ ಮಾಡ್ಕೊಬಿಡಿ, ಅವ್ರಿಗೇನು ಆಗಲ್ಲ. ಎಲ್ಲನೂ ಪ್ರಿಪೇರ್ ಆಗಿದೆ, ನೀವು ಆರಾಮಾಗಿರಿ. Apeksha, please, ಸಮಾಧಾನ ಮಾಡ್ಕೊ. ಯಾರಿಗೇನು ಆಗಲ್ಲ. ಹೇಳಿದ್ದೆ. ಹಲೋ ಪಾರ್ಥ. ಪಾ, ಸದ್ಯ ಫೋನ್ ತೆಗೆದಿಲ್ಲಪ್ಪ. ಅಲ್ಲಪ್ಪ ಪಾರ್ಥ, ನಿಮ್ಮ ಫೋನ್ ಸಿಗ್ತಾ ಇಲ್ಲ, ಭೂಮಿ ಫೋನ್ ತೆಗಿತಿಲ್ಲ. ನಮಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಎಲ್ಲಿದ್ದೀರಾ ನೀವಿಬ್ರು? ಭೂಮಿ ಎಲ್ಲಿ? ಅದೇ ಗಾಬರಿ ಪಡೋ ಅಂಥದ್ದೇನೂ ಇಲ್ಲ. ಅದು ನನ್ನ ಫೋನ್ನ ಕಾರಲ್ಲೇ ಬಿಟ್ಟೋಗಿದ್ದೆ. ಹೌದಾ? ಸರಿ ಸರಿ. ಹೌದತ್ತೆ. ಅಲ್ಲ, ನೀವು ಫೋನ್ನ ಕಾರಲ್ಲಿ ಇಟ್ಬಿಟ್ಟು ಎಲ್ಲಿ ಹೋಗಿದ್ರಿ? ಅದು ಅತ್ತೆ, ಅಣ್ಣನ ಡ್ರಾಪ್ ಮಾಡೋದಕ್ಕಿಂತ ಏರ್ಪೋರ್ಟ್ ಹೋದಾಗ ಅದಕ್ಕೆ ಫೀಡಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಕಾರ್ ಸೈಡಿಗೆ ನಿಲ್ಲಿಸ್ಬಿಟ್ಟು ಹೊರಗೆ ನಿಂತಿದ್ದೆ, ಬಟ್ ಫೋನ್ ಒಳಗಡೆ ಬಿಟ್ಬಿಟ್ಟಿದ್ದೆ. ಸರಿ ಸರಿ, ನೀವು ಫೋನ್ನ ಕಾರಲ್ಲಿ ಇಟ್ಟು ಹೋಗಿದ್ರಿ, ಕರೆಕ್ಟು. ಬಟ್ ಭೂಮಿ ಯಾಕೆ ಫೋನ್ ತೆಗಿಲಿಲ್ಲ? ಅದು ಅತ್ತೆ, ಮೋಸ್ಟ್ಲಿ ಅವ್ರ ಫೋನು ಸೈಲೆಂಟ್ ಅಲ್ಲಿ ಇತ್ತು ಅನ್ಸುತ್ತೆ. ಸರಿನಪ್ಪ, ಆಯ್ತು. ಅಮ್ಮ, ಹಾ, ಹಲೋ ಪಾರ್ಥ, ನಾನು ಅಪೇಕ್ಷಾ ಮಾತಾಡ್ತಿದ್ದೀನಿ. ನೀವೇನ್ರಿ ಅಲ್ಲೋಗ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡ್ಲಿ ಮತ್ತೆ, ನೀವ್ ಯಾರು ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಮ್ಮನ ಮನೆಗೆ ಬಂದ್ಬಿಟ್ಟೆ. ಅಲ್ಲ ಪಾರ್ಥ, ಯಾರಾದ್ರೂ ಫೋನ್ ಕಾರಲ್ಲಿ ಇಟ್ಬಿಟ್ಟು ಹೋಗ್ತಾರ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಸಾರಿ, ಒಂದೊಂದ್ಸತಿ ಈ ರೀತಿ ಆಗ್ಬಿಡುತ್ತೆ. ನೀವೇನ್ ಕೋಪ ಮಾಡ್ಕೋಬಿಡಿ, ನಾವು ಮನೆಗೆ ಬಂದ್ಬಿಡ್ತೀವಿ. ಸರಿ, ಬೇಗ ಬನ್ನಿ ನೀವು. ಯಾ, ಹುಚ್ಚುಡ್ಗಿ, ಈಗ ಸಮಾಧಾನ ಆಯ್ತಾ? ಈಗ ಹಶ್ವಾಗ್ತಿರ್ಬೇಕಲ್ಲ. ಸರಿ, ನಾ ಹೋಗಿ ಅಡುಗೆ ಮಾಡ್ತೀವಿ. Everything's fine now? ನನ್ನ ಪರಮ ಶತ್ರು ಅಂದ್ರೆ ನಿಮ್ಮಮ್ಮ ಭೂಮಿಕಾ
ಅವಳ ಜೀವ ಇರೋದೇ ನಿನ್ನೊಳಗಡೆ. ಅಂಡ್ ನಿನ್ನ ಮುಗಿಸಿದ್ರೆ ಅವಳು ಬದುಕಿದ್ದು ಸತ್ತಾಗೆ. ಅಂಡ್ ಆಗ ನನಗೆ ಬದುಕಿದ್ದಾಗ್ಲೇ ಸ್ವರ್ಗ ಕಾಣಿಸುತ್ತೆ. ಓ ನಚ್ಚಿನ, ಶಾಕ್ ಆಗ್ತಿದ್ಯಾ ನಿಂಗೆ ನನ್ನ ನೋಡಿ? ನಾನ್ ನಿನ್ ಚಿಕ್ಕಪ್ಪ ಅಲ್ಲ, ನಿನ್ನ ಪಾಲಿನ ಯಮರಾಜ್. ಬಾಕಂದ್ರೆ ಜಾಸ್ತಿ ಲೇಟ್ ಮಾಡೋದ್ ಬೇಡ. ಈಗ ಸ್ವಲ್ಪ ದಿನದಿಂದ ನಿಮ್ಮ ಅಕ್ಕನ ಮೇಲ್ ಕಳಿಸಿದ್ದೆ. ಪಾಪ ಅಲ್ಲಿ ಒಬ್ಳೆ ಕಾಯ್ತಿರ್ತಾಳೆ. ನಿನ್ಗೂ ಆದಷ್ಟು ಬೇಗ ಟಿಕೆಟ್ ಕೊಟ್ಟು ಮೇಲ್ ಕಳಿಸ್ತೀನಿ. ಬೇಜಾರು ಮಾಡ್ಕೊಬಿಡಕ್ಕ. ಬಾ. ಬಿಡ ನನ್ ಕೈನ. ಓಡ್ರೋ ತಪ್ಪಿಸ್ಕೊಡ್ರೋ. ಅಕ್ಕರೆ, ನೀವ್ ಹೀಗ್ ಮಾಡ್ಬಾರ್ದಾಗಿತ್ತು. ನಾನೇನ್ ಮಾಡಿದೆ? ನೀವೇನು ಮಾಡಿದ ಒಂದು ಬೇಜಾರು ಅಕ್ಕರೆ. ಅಲ್ಲ ಅಕ್ಕರೆ, ಮಗುನೇ ಕೊಳ್ಳೋಕ್ ಬಂದಿದ್ದಾನೆ ಅಂತ ರಾಕ್ಷಸನ ಸುಮ್ನೆ ಬಿಟ್ಟು ಬಂದಿದ್ದೀರಲ್ಲ, ಸಮಾನ ಮಾಡ್ಬೇಕು ತಾನೆ. ಅಂತವ್ರೆಲ್ಲ ಬದುಕಿರ್ಲೇಬಾರ್ದು ಅಕ್ಕರೆ. ಅವ್ರ ಬದುಕಕ್ಕೂ ನಾಲಾಯಕು. ನನ್ ಕೈಲೇನಾದ್ರು ಗನ್ನಿದ್ರೆ ಹಂಗೆ ಗುಂಗೆ ಸೀಳ್ಬಿಡ್ತಿದ್ದೆ. ಅಂತವ್ರು ಈ ಸಮಾಜದಾಗ ಇರ್ಲೇಬಾರ್ದು ಅಕ್ಕರೆ. ಇಲ್ಲ ಮನೆ, ವ್ಯಕ್ತಿನ ಕೊಂದಿದ ತಕ್ಷಣ ವಿಷಯ ಸತ್ತೋಗಲ್ಲ, ವಿಚಾರ ಸತ್ತೋಗಲ್ಲ. ಇವನು ಹೇಳ್ತದಿರ ಅಕ್ಕರೆ, ಅರ್ಥ ಆಗ್ತಾ ಇಲ್ಲ. ಯಾವುದೇ ಸಮಸ್ಯೆ ಆಗ್ಲಿ, ಯಾವುದೇ ಪ್ರಾಬ್ಲಮ್ ಆಗ್ಲಿ, ಅದನ್ನ ಬುಡದ ಸಮೇತ, ಬೇರ್ ಸಮೇತ ಕಿತ್ತಾಕ್ಬೇಕು. ಇದಕ್ಕೆ ಕಾರಣ ಆಗಿರೋ ಬರೀ ಕೈ ಮಾತ್ರ ಕಟ್ ಮಾಡಿದ್ರೆ ಸಾಲದು. ಆ ಕೈನ ಆಡ್ಸೋ ಬ್ರೈನ್ಗೂ ಒಂದು ಕತಿ ಕಾಣಿಸ್ಬೇಕು. ಅದು ಕರೆಕ್ಟೇ ಅನ್ನಿ. ವಿಷದ್ಕಿಂತ ವಿಷದ ಬೀಜ ಬಿತ್ತೋರೆ ಡೇಂಜರ್. ಅಮೃತಧಾರೆ